ಐತೆ. ಇನ್ನು 1000 ದಿನ ಆದರೂ ನಾವು ಹೋರಾಟ ಮಾಡ್ತೀರಿ. ಹೋರಾಟ ಅಂತೂ ನಿಲ್ಸಲ್ಲ. ನೀವೇನೇನು ಬೇಕು ಮಾತಾಡ್ರಿ, ನಮ್ಗೇನು ಬೇಜಾರಿಲ್ಲ. ನಮ್ಮ ಹೋರಾಟ ಈ ಕಾಲಕ್ಕಂತೂ ನಿಲ್ಲಲ್ಲ. ನಮ್ಮ ಭೂಮಿ ಬಿಟ್ಟರು ಅಂದಿದ್ದ ಕಾಲಕ್ಕೆ ಮಾತ್ರ ನೀರಾವರಿ ಬಿಟ್ಟಿರಿ ಅಂತಿರಲ್ಲ. ಅಕ್ಕಪಕ್ಕ ಇರೋರು ನಾವು ನೀರಾವರಿ ಅಲ್ಲ. ನಮ್ದೇನು ಬಜ್ರ ಭೂಮಿನ? ಕಲ್ಲೈತೆ, ಕಲ್ಲೈತೆ ಅಲ್ಲ. ಸುತ್ತಮುತ್ತ ಜಮೀನು ಬಿಟ್ಟಿರಿ. ಯಾರ್ದು ಬಿಟ್ಟಿರ ಸಾಕ್ಷಿ ಕೊಡ್ರಿ. ನಮ್ಗೆ ನೀರಾವರಿ ಬಿಟ್ಟಿನ ಅಂತ ಇರಲ್ಲ, ಅದಕ್ಕೆ ನಮ್ಗೆ ಸಾಕ್ಷಿ ಕೊಡಿ. ನಮ್ಮದು ನೀರಾವರಿನೇ, ನಮ್ದೇನು ಕಲ್ಲಲ್ಲ ಇನ್ನೊಂದಲ್ಲ ಏನೂ ಅಲ್ಲ. ಸುತ್ತಮುತ್ತ ಇನ್ನೂ ಬೇಜಾನ್ ಜಮೀನುಗಳವೆ. ಯಾಕೆ ಬಿಡ್ಕೊಡ್ದು? ಯಾಕೆ ನಾವು ರೈತರಲ್ಲ? ಸುತ್ತಮುತ್ತ ಎಲ್ಲ ರೈತರ ಜಮೀನು ಉಳಿಸ್ರಿ ಅಂತ ನಾವು ಕೇಳೋದು. ಒಂದಷ್ಟು ಜನ ಉಳಿಸೋದು, ಒಂದಷ್ಟು ಜನ ಸಾಯಿಸೋದ? ಅವ್ರು ಸತ್ತೋಗ್ಬೇಕು, ಇರೋರು ಉಳ್ಕೊಬೇಕಾ? ನಾವೇ ತಗೋಬೇಕು. ನಮ್ಮ ಮಕ್ಳಿಗೆ ಏನು ಸಹಕಾರ ಕೊಡ್ಬೇಕು ನಾವು? ನಮ್ಮ ಮಕ್ಳು ಕಷ್ಟ ಸುಖ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಇಷ್ಟು ಮಾತ್ರ ಇದು ಮಾಡ್ತಾ ಇರ? 471 ಎಕರೆ ಬಿಟ್ಟಿರಿ ಅಂತೀರಲ್ಲ. ಅವ್ರೇನ ರೈತರು? ನಾವು ರೈತರಲ್ಲ. ಆದಷ್ಟು ರೈತರು, ಎಲ್ಲ ರೈತರನ್ನು ಉಳಿಸ್ರಿ. ನನ್ನೊಬ್ಬಳನ್ನೇ ಉಳಿಸ್ರಿ ಅಂತ ನಾನು ಬೇಡ್ಕೊಂತ ಇಲ್ಲ. ಎಲ್ಲ ರೈತರು ಒಂದೇ. ರೈತರಿಂದನೇ ಎಲ್ಲ ಜೀವನ. ಇವತ್ತಿಷ್ಟು ಪ್ರಪಂಚ ನಡೀತೈತೆ ಅಂದರೆ ರೈತರಿಂದ ಕಾರಣ. ಆದಷ್ಟು ರೈತರನ್ನ ಉಳಿಸೋದು ಕರೀರಿ, ರೈತರ ಪರವಾಗಿ ಸಪೋರ್ಟ್ ಮಾಡಿರಿ. ಇಷ್ಟು ಮಾತ್ರ ಹೇಳ್ಪಟ್ಟೆ ನಾನು. 35 ಕಿಲೋಮೀಟ್ರ್ನಿಂದ 100 ದಿನದಿಂದ ರಾತ್ರಿ ಆಗ್ಲೆಲ್ಲ ಬಂದಿಲ್ಲ. ನಾವು ಕೆಲಸ ಕಾರ್ಯ ಮಕ್ಕಳು ಸಂಸಾರ ಎಲ್ಲ ಬಿಟ್ಟು ನಾವು ಭೂತಾಯಿ ಉಳಿಸ್ಕೊಳಕ್ಕೆ ಹಿಂಗೆ ಹೋರಾಡ್ತಾ ಇದ್ದೀರಿ. ನಮ್ಮ ನೋವು ತಗಲ್ದ ಹೋಗಲ್ಲ. ಬಡಭೂಮಿ ಅಂತ ಹೇಳ್ತಾರಲ್ಲ, ಅವ್ರ ಏನು ತಿಂದು ಹೇಳ್ತಾರ ಬಡಭೂಮಿ ಅಂತ. ನಮ್ಮ ಭೂಮಿಗೆ ನೋಡ್ತಾವ್ರಲ್ಲ, ಜಮಕೋಟೆ ಹೋಬ್ಳಿ ಗಂದಿ ಹೋಬ್ಳಿ ಎಲ್ಲಾನು ಫಲವತ್ತತೆ ಭೂಮಿ ಸರ್ಟಿಫಿಕೇಟೇ ಬಂದೈತಲ್ಲ ಸರ್. ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ನಿಮ್ಮ ಕಣ್ಣಿಗೆ ಪರ ಏನು ಬಂದೈತೇನು ಸರ್? ಫಸ್ಟ್ ನಿಮ್ಮ ಕಣ್ಣಿಗೆ ಪರ ತೆಗೆಸ್ಕೊಳ್ರಿ. ಬಡಭೂಮ ಫಲವತ್ತತೆ ಭೂಮಿ ಅಂತ ಕಂಡುಬಿಟ್ಟು ನೋಡ್ರಿ. ಬಡಭೂಮಿ ಆಗಿದ್ರೆ ನಾವು ಸುಮ್ಮನೆ ಇದ್ಬಿಡೇರಿ. ತಾಯಿ ಎಂಥ ತಾಯಿ, ನಮ್ಮ ಭೂತಾಯಿ ಅಂದ್ಕೊಂಡಾಗ ನೋಡಿ ನೀವು ಈ ಮಾತು ಹೇಳ್ತಿರಲ್ಲ. ರೈತರಲ್ಲ ಅಂತ ಹೇಳ್ತಿರಲ್ಲ ಸರ್ ನೀವು. ಬರೀ ನಾವು ಆಧಾರ್ ಕಾರ್ಡು ಪಾಣಿಗೆ ತರಿಸ್ರಿ. ನಿಮ್ಮ ಕಡೆ ಯಾರಾದ್ರು ರೈತರು ನೀರವ್ರು ಅಂತ ಹೇಳ್ತಾರೆ, ಅವ್ರ ಕೈಯಾಗೆ ತರಿಸ್ರಿ. ನೋಡ್ಯಾರ ರೈತರು ಯಾರಲ್ಲ, ರೈತರು ನಿಜವಾದ ರೈತರು ಯಾರ ನಿಮಗೂ ಗೊತ್ತಾಗ್ತದ. ಫಸ್ಟು ಕಂಡುಬಿಟ್ಟು ನೋಡಿ ಸರ್. ಯಾಕೆ ಈ ಥರ ತಪ್ಪು ಕಲ್ಪನೆ ಎಲ್ಲ ಹೇಳ್ತೀರಿ ನೀವು? ನಾವೇನು ಗುಂಡಾಗಿರಿಗ್ಲ ಅಂತ ಹೇಳ್ತಿರಲ್ಲ. ಗುಂಡಾಗಿರಿಗ್ಲಿ ನಾವು ಅಲ್ಲ. ಈ ಥರ ಕೈ ಹಿಡಿಬಿ ಅವರು ವಾಪಸ್ ಬರಲಿ ನಮ್ಮ ಭೂಮ್ಯಾಕ. ಗುಂಡಾಗಿರಿಗ್ಲಿ ರೈತರು ಅಂತ ನೋಡಿಸ್ತೀರಿ. ಪರ್ಫೆಕ್ಟ್ಲು ಎಲ್ಲ ಬರ್ತಾವ, ಎಲ್ಲ ಈಚೆಗೆ ಬರ್ತಾವ. ಇಲ್ಲ ಒಡ್ಸ್ಕೊಂತಾರೆ, ಇಲ್ಲ ಸಾಯ್ತೀರ, ಇಲ್ಲ ಏನೋ ಒಂದು ಆಗ್ತದ. ನಮ್ಮ ಭೂಮಿಲ ಕಜ್ಜಕ್ಕೆ ನೋಡಲಿ. ಫಸ್ಟು 12 ಜನ ಮಾತಾಡಕ್ಕೆ ಕರ್ಸ್ಕೊಂಡು ಅರೆಸ್ಟ್ ಮಾಡಿ ಪಾದಾರ್ಪಣೆ ಮಾಡಿದೆ. ನಾವು ಸರ್ಕಾರಕ್ಕೆ ಇದು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇದೇ ರೀತಿ ನಮಗೆ ಯಾವುದೇ ರೀತಿ ಒಂದು ತೀರ್ಮಾನ ಹೇಳದೆ, ಒಂದು ನಮ್ಮ ಭಾವನೆಗೆ ಸ್ಪಂದಿಸದೆ, ನಾವು ರೈತರು ಅನ್ನೋ ಒಂದು ಚೂರು ಕಾಳಜಿ ಇಲ್ಲದೇ ಇದೇ ರೀತಿ ವರ್ತಿಸಿದ್ರೆ ನಾವು ಇನ್ನೂ ವಿಕೋಪಕ್ಕೆ ಹೋಗ್ಬೇಕು. ಇವತ್ತು ನಮ್ಮ ಕೈಗೆ ಪರಕೆ ಬಂದಿದೆ, ನಾಳೆ ಬೆಳಗ್ಗೆ ಏನು ಬರ್ತದೆ ನಮಗೆ ಗೊತ್ತಿಲ್ಲ. ಅಷ್ಟು ಆಕ್ರೋಶದಿಂದ ನಾವು ಹೇಳ್ತಾ ಇದ್ದೀವಿ. ಇವತ್ತು ನಾವು 2 ವರ್ಷಗಳ ಕಾಲದಿಂದ ನಮ್ಗೆ ಇದೇ ಕಾಟ ಕೊಡ್ತಾ ಇದ್ದೀವಿ. ನಮ್ಮ ಭೂಮಿನ ನಾವು ಉಳಿಸ್ಕೊಳೋದಕ್ಕೆ ನಾವು ಬೀದಿಗೆ ಇಳಿದಿದ್ದೀವಿ. ಇವತ್ತು ನಮ್ಮ ಭೂಮಿನ ಕಿತ್ಕೊಳಕ್ಕೆ ಅವ್ರು ಯಾರು? ನಮ್ಮ ಭೂಮಿನ ಕಿತ್ಕೊಂಡು ನಮ್ಮ ಹೊಟ್ಟೆ ಮೇಲೆ ಹೊಡ್ಯಕ್ಕೆ ಅವ್ರು ಯಾರು? ನಮ್ಮ ಭೂಮಿ ಕಿತ್ಕೊಂಡು ಅವ್ರೇನು ಉದ್ಧಾರ ಆಗೋದು? ನಮ್ಮ ಭೂಮಿಯಲ್ಲಿ ದುಡಿಯಕ್ಕೆ ಬಿಟ್ಟು ನಮ್ಮ ಬದುಕಕ್ಕೆ ಬಿಟ್ಟರೆ ಸಾಕು ಅಂತ ನಾವು ಅವರಲ್ಲಿ ಕೇಳ್ತಾ ಇದ್ದೀವಿ. ಆದರೂ ಅವ್ರಿಗೆ ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ರು, ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಇವತ್ತು ಬೀದಿಗೆ 100ನೇ ದಿನಕ್ಕೆ ನಾವು ಪರಕೆ ಬಂದಿದೆ ನಮ್ಮ ಕೈಗೆ. ಮುಂದಿನ ದಿನಗಳ ಇನ್ನೂ ವಿಕೋಪಕ್ಕೆ ಹೋಗುತ್ತೆ. ಅದನ್ನ ಎಚ್ಚೆತ್ಕೊಂಡು ನಮಗೆ ನಮ್ಮ ಭೂಮಿನ ಬಿಡೋಂಥ ಮನಸ್ಸು ಮಾಡ್ಬೇಕು ಅವರು. ನಮ್ಮ ಭೂಮಿ ನಮ್ಗೆ ಬಿಟ್ಟು ನಮ್ಮ ಭೂಮಿಯಲ್ಲಿ ದುಡಿಯೋಕ್ಕೆ ನಮಗೆ ಸ್ವಾತಂತ್ರ್ಯ ಕೊಟ್ಟರೆ ಸಾಕು ಅವರು. ಅಷ್ಟನ್ನ ಹೇಳ್ತಾ ಇದ್ದೀವಿ. ರೈತ ಮಹಿಳೆಯರಿಂದ ಪರಕೆ ಎಚ್ಚರಿಕೆ. ರೈತ ವಿರೋಧಿ ಭ್ರಷ್ಟ ರಾಜ್ಯ ಸರ್ಕಾರಕ್ಕೆ ಪರಕೆಯಿಂದ ಎಚ್ಚರಿಕೆ.